ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಪೊಲೀಸರು ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಜೊತೆಗೆ 7 ಕೋಟಿಯನ್ನ ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ ಇಲ್ಲಿ ತನಕ ಪೊಲೀಸರು ಅನ್ನೋದರ ಡೀಟೇಲ್ಸ್ ಇದೆ. ಆದ್ರೆ ಎಷ್ಟು ಜನಕ್ಕೆ ಗೊತ್ತು ಹೇಳಿ ಪೊಲೀಸರ ಕಾರ್ಯಾಚರಣೆ ಹೆಂಗಿತ್ತು ಈ ಪ್ರಕರಣದಲ್ಲಿ ಅಂತ? ಆ ಕುರಿತ ರೋಚಕ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಪೊಲೀಸರು 7 ಕೋಟಿ ಹಣವನ್ನ ರಿಕವರಿ ಮಾಡಿಕೊಂಡಿದ್ದಾರೆ. ಆರೋಪಿಗಳನ್ನು ಬಂಧಿಸಿದಂತಹ ಸಂದರ್ಭದಲ್ಲಿ ಮಿಂಚಿನ ಕಾರ್ಯಾಚರಣೆಯ ಹಿಂದಿದೆ ಪೊಲೀಸರ ರೋಚಕ ಜರ್ನಿ. ದರೋಡೆ ಬಳಿಕ 3-4 ದಿನಗಳಲ್ಲೇ ಪೊಲೀಸರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ರಾಬರ್ಸ್ ಅನ್ನ ಕೆಟ್ಟಾಗೆ ಬೀಳಿಸೋದಕ್ಕೆ ಪೊಲೀಸರ ಕಾರ್ಯಾಚರಣೆ ಅಷ್ಟು ರೋಚಕತೆಯಿಂದ ಕೂಡಿತ್ತು. ಹೈದರಾಬಾದ್ನಲ್ಲಿ ದರೋಡೆಕೋರರು ಸಿಕ್ಕಿ ಬಿದ್ದಿದ್ದೆ ರೋಚಕವಂತೆ. ಕ್ಯಾಬ್ ಚಾಲಕನ ಮೊಬೈಲ್ನಿಂದ ಪತ್ನಿಗೆ ಕಾಲ್ ಮಾಡ್ತಾನೆ ರವಿ. ಆ ಮಾಹಿತಿ ಮೇರೆಗೆ 600 ಕಿಲೋಮೀಟರ್ ಹೋಗಿ ಲಾಕ್ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳನ್ನ ಬಿಟ್ಟು ವಾಪಸ್ ಚಿತ್ತೂರಿನತ್ತ ಕ್ಯಾಬ್ ಚಾಲಕ ಬರ್ತಿದ್ದಂತೆ ಟೋಲ್ಗೆ ಬಂದ ಕಾರು ಚಾಲಕನನ್ನ ಕೂಡ ಪೊಲೀಸರು ಅಲ್ಲೇ ಲಾಕ್ ಮಾಡ್ತಾರೆ. ಚಾಲಕ ನೀಡಿದ ಮಾಹಿತಿಯ ಮೇರೆಗೆ ಹೈದರಾಬಾದ್ನ ಲಾಡ್ಜ್ಗೆ ಪೊಲೀಸರು ಹೋಗ್ತಾರೆ. ಎಲ್ಲಿ ಡ್ರಾಪ್ ಮಾಡಿ ಬಂದೆ ಹೇಳು ಅಂತ ಪ್ರಶ್ನೆ ಮಾಡಿದಾಗ ಪೊಲೀಸರು ಹೋಗುವಷ್ಟರಲ್ಲೇ ಅಲ್ಲಿಂದ ರಾಬರ್ಸ್ ಕಾಲ್ ಕಿತ್ತಿರ್ತಾರೆ. ನಂತರ ಹೈದರಾಬಾದ್ನ ಗಲ್ಲಿಗಳಲ್ಲೂ ಕೂಡ ಚೇಸ್ ಮಾಡಿ ಪೊಲೀಸರು ಆರೋಪಿಗಳನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಹೈದರಾಬಾದ್ನ ಮೆಟ್ರೋ ನಿಲ್ದಾಣದಲ್ಲೇ ರಾಬರ್ಸ್ ಸಿಕ್ಕಿ ಬಿದ್ದಿದ್ದಾರೆ. ರಾಬರ್ಸ್ ಬಳಿ ಇದ್ದ 57 ಲಕ್ಷ ರೂಪಾಯಿಯನ್ನ ತತ್ಕ್ಷಣಕ್ಕೆ ಸೀಸ್ ಮಾಡ್ತಾರೆ. ರಾಬರ್ಸ್ ಬಳಿ ಸಿಕ್ಕ ಸಿಮ್ ಕಾರ್ಡ್ಗಳಲ್ಲಿ 10 ಫೋನ್ಗಳಿತ್ತಂತೆ. 10 ಫೋನ್ಗಳಲ್ಲಿ ಹಲವು ಸಿಮ್ಗಳಿತ್ತು. ಅದೆಲ್ಲವನ್ನ ಕೂಡ ಅದೇ ಸಂದರ್ಭಕ್ಕೆ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಅವರ ಹತ್ರ ಇದ್ದ 57 ಲಕ್ಷ, ಅದಾದ ಬಳಿಕ ಎಲ್ಲೆಲ್ಲಿ ಹಣ ಇತ್ತೋ ಅದೆಲ್ಲರ ಬಗ್ಗೆ ಮಾಹಿತಿ ಪಡ್ಕೊಂಡು ಇಲ್ಲಿ ತನಕ 7 ಕೋಟಿ ಹಣವನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ಹೆಂಗಿತ್ತು ಕಾರ್ಯಾಚರಣೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಪೊಲೀಸರು ಜಸ್ಟ್ 3-4 ದಿನಗಳಲ್ಲೇ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂದ್ರೆ ಅವ್ರು ಪಟ್ಟಂತಹ ಕಷ್ಟ ಜೊತೆಗೆ ಅವ್ರು ಮಾಡಿರುವಂತಹ ಕಾರ್ಯಾಚರಣೆ ಕೂಡ ಅದೇ ರೀತಿ ರೋಚಕತೆಯಿಂದ ಕೂಡಿತ್ತು ಅಂತ. ಕ್ಯಾಬ್ ಚಾಲಕನನ್ನ ಅರೆಸ್ಟ್ ಮಾಡ್ತಾರೆ. ಆ ನಂತರ ಆತನನ್ನ ಪ್ರಶ್ನೆ ಮಾಡಿದಾಗ ಆತ ಎಲ್ಲಿ ರಾಬರ್ಸ್ ಅನ್ನ ಡ್ರಾಪ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದೇ ಮಾಹಿತಿ ಆಧಾರದ ಮೇಲೆ ರಾಬರ್ಸ್ ಅನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರೇ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಒಂದು ಫೋನ್ ಕರೆ, ಈ ರಾಬರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ರವಿ ತನ್ನ ಪತ್ನಿಗೆ ಮಾಡಿರುವ ಒಂದೇ ಒಂದು ಫೋನ್ ಕರೆ ಪೊಲೀಸರಿಗೆ ಅತಿ ದೊಡ್ಡ ಕ್ಲೂ ಆಗಿತ್ತು ಈ ಪ್ರಕರಣದಲ್ಲಿ ಅಷ್ಟು ಜನ ರಾಬರ್ಸ್ ಅನ್ನ ಅರೆಸ್ಟ್ ಮಾಡೋದಕ್ಕೆ. ಹಾಗಾಗಿ ಅದೇ ಕ್ಲೂ ಅನ್ನ ಹಿಡ್ಕೊಂಡು ಹೋದಂತಹ ಪೊಲೀಸರು ಅಷ್ಟು ಜನ ಆರೋಪಿಗಳನ್ನ ಯಶಸ್ವಿಯಾಗಿ ಬಂಧಿಸಿ ಜೊತೆಗೆ 7 ಕೋಟಿ ಹಣವನ್ನ ಇದೇ ಪ್ರಕರಣದಲ್ಲಿ ರಿಕವರಿ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಆಗಿದ್ದಂತಹ 7 ಕೋಟಿ 11 ಲಕ್ಷ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಸಹಜವಾಗಿ ಆರೋಪಿಗಳು ಸಿಗ್ತಾರಾ ಸಿಗಲ್ವಾ ಇಂಥ ಪ್ರಶ್ನೆಗಳು ಇನಿಷಿಯಲ್ ಆಗಿ ಕಾಡಿತ್ತು. ಕಾರಣ ಬೀದರು, ಮಂಗಳೂರು, ವಿಜಯಪುರದ ಚಡಚಣ ಇಲ್ಲೆಲ್ಲ ಕೂಡ ಬ್ಯಾಂಕ್ ದರೋಡೆ ಆದಾಗ ಆರೋಪಿಗಳನ್ನ ಪತ್ತೆ ಹಚ್ಚೋದು ಕೂಡ ಅಷ್ಟು ಸುಲಭ ಆಗಿರಲಿಲ್ಲ. ಹಾಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಈ ರೀತಿ ರಾಬರಿ ಆದಾಗ ಬೇರೆ ಸ್ಟೇಟಲ್ಲಿ ಹೋಗಿ ತಲೆಮರೆಸ್ಕೊಂಡ್ಬಿಟ್ರೆ, ಬೇರೆ ಇನ್ನೆಲ್ಲೋ ಹೋಗ್ಬಿಟ್ರೆ ಹೆಂಗಪ್ಪ ಆರೋಪಿಗಳನ್ನ ಪತ್ತೆ ಹಚ್ಚೋದು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಬಟ್ ಪೊಲೀಸರು ಮಾಡಿರುವಂತಹ ಕಾರ್ಯಾಚರಣೆ ಜಸ್ಟ್ 3-4 ದಿನದ ಒಳಗಡೆನೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ದಾರೆ. ಪ್ರಮುಖವಾಗಿ ಆ ರಾಬರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಒಂದು ಕಾನ್ಸ್ಟೇಬಲ್, ಆತನ ಹಿಸ್ಟ್ರಿಯನ್ನ ಕೆದಕಿದ್ರು. ಕಾನ್ಸ್ಟೇಬಲ್ ಆತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ರಾಬರಿ ಹೆಂಗ ಮಾಡೋದು ಅನ್ನೋದ್ರ ಬಗ್ಗೆ ಆತನೇ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದ ಅನ್ನುವಂತಹ ವಿಚಾರವನ್ನ ಮೊದಲ ಹಂತವಾಗಿ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಅದಾದ ಬಳಿಕ ಇದೇ ರಾಬರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ರವಿ ಆತ ತನ್ನ ಮೊಬೈಲ್ನಿಂದ ತನ್ನ ಪತ್ನಿಗೆ ಒಂದು ಫೋನ್ ಕರೆ ಮಾಡಿದ್ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಅತಿ ದೊಡ್ಡ ಕ್ಲೂ ಆಗಿ ಹೋಗಿತ್ತು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರಿಗೆ. ಅದೇ ನೆಟ್ವರ್ಕ್ ಅನ್ನ ಹಿಡ್ಕೊಂಡು
ಅದೇ ಟವರ್ ಲೊಕೇಶನ್ ಅನ್ನ ಹಿಡ್ಕೊಂಡು ಪೊಲೀಸರು ಹೋಗಿ ಆರೋಪಿಯನ್ನ ಬಂಧಿಸುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ನಂತರ ಆರೋಪಿಗಳನ್ನ ಡ್ರಾಪ್ ಮಾಡಿ ಬಂದಂತಹ ಕ್ಯಾಬ್ ಡ್ರೈವರ್ ಇದ್ನಲ್ಲ, ಆತ ಟೋಲ್ ಪಾಸ್ ಆಗೋದ್ರೊಳಗಡೆ ಆತನ ಬಗ್ಗೆ ಮಾಹಿತಿ ಪಡ್ಕೊಂಡು ಕ್ಯಾಬ್ ಚಾಲಕನನ್ನ ಮೊದಲು ಅರೆಸ್ಟ್ ಮಾಡ್ತಾರೆ. ಎಲ್ಲಿ ರಾಬರ್ಸ್ ಅನ್ನ ಡ್ರಾಪ್ ಮಾಡಿ ಬಂದೆ ಅಂತ ಪ್ರಶ್ನೆ ಮಾಡಿ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತ ಕೂಡ ರಾಬರ್ಸ್ ಎಲ್ಲಿ ಬಿಟ್ಟೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟ ಬಳಿಕ ಅದೇ ಜಾಡನ್ನ ಹಿಡ್ಕೊಂಡು ಹೋಗಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು.